ಎಸ್, ಲೋನ್ ಡಿಪಾರ್ಟ್ಮೆಂಟ್ ಅದು ಸ್ಪೀಕಿಂಗ್. ಎಷ್ಟು ಟೈಮ್ ಸರ್ ಲೋನ್ ಕೊಡ್ತೀರಿ ಸರ್ ನೀವು? ಹಾಂ ಕೊಡ್ತೀವಿ ಸರ್. ಎಷ್ಟು ಬೇಕಾಗಿತ್ತು? 50 ಲಕ್ಷ ಸರ್. ಸರ್ 50 ಲಕ್ಷ ಅಂತಂದರೆ ಸೆಕ್ಯೂರಿಟಿ ಇರಬೇಕಾಗುತ್ತೆ ಸರ್. ಟೆನ್ಷನೇ ಬೇಡ ಸರ್, ನನ್ನ ಫ್ರೆಂಡೇ ಸೆಕ್ಯೂರಿಟಿ, ಅವ್ನು ಮಾತಾಡ್ತೀನಿ, ಅವನ್ನ ಇಟ್ಕೊಳ್ಳಿ ಸರ್. ಆ ಸೆಕ್ಯೂರಿಟಿ ಅಲ್ಲ ಸರ್, ಹೊಲನೂ ಮನೆನೂ ಅಡ ಇಡಬೇಕಾಗುತ್ತೆ ಸರ್. ಅಯ್ಯೋ ಹೊಲ ಮನೆ ಏನಿಲ್ಲ ಸರ್, ಮನೆ ತಗೊಳಕ್ಕೆ ತಾನೇ ನಿಮ್ಮ ಹತ್ರ ಲೋನ್ ಕೇಳ್ತಿರೋದು. ಸರಿ ಸರ್ ಆಯಿತು. ನೀವೇನು ಕೆಲಸ ಮಾಡ್ತೀರಾ ಸರ್? ಕೆಲಸ ಏನು ಮಾಡ್ತಾ ಇಲ್ಲ ಸರ್ ನಾನು. ಏನು ಕೆಲಸ ಮಾಡೋದು ಅಂದ್ರೆ ವಾಪಸ್ ಹೆಂಗೆ ಗೊತ್ತಿರಿಸ್ತೀಯಾ ಸರ್? ನೀವು 50 ಲಕ್ಷ 1% ಕೊಟ್ಟರೆ ನಾನು ಅದೇ 50 ಲಕ್ಷನ 10% ಬಡ್ಡಿಗೆ ಬಿಡ್ತೀನಿ ಸರ್. 9% ನನಗೆ, 1% ನಿಮಗೆ. 2 ವರ್ಷದಲ್ಲಿ ನಿಮ್ಗೆ ಲೋನೇ ತೀರಿಸ್ಬಿಡ್ತೀನಿ ಸರ್ ನಾನು. ಬಡ್ಡಿಗ ನನ್ನ ಮಗನೇ ಮನೆ ತಗೊಳಕ್ಕೋಸ್ಕರ ಲೋನ್ ಕೇಳ್ತಾ ಇದ್ದೀನಿ ಅಂತಂದೆ. ಅದೇ ಸರ್, ಮನೆ ತಗೊಳಕ್ಕೇನೆ 50 ಲಕ್ಷಕ್ಕೆ 9% ಅಂದ್ರೆ 4 ಲಕ್ಷ ಆಯ್ತು ಸರ್. ಮನೆ ತಗೊಳ್ತೀನಿ, 2 ಲಕ್ಷ EMI ಕಟ್ತೀನಿ, 2 ಲಕ್ಷ ಖರ್ಚಿಗೆ ಇಟ್ಕೊಳ್ತೀನಿ ಸರ್. ಬಡ್ಡಿಗೆ ನೀನು ದುಡ್ಡು ಕೊಡ್ತೀಯ. ಅವನೇನಾದ್ರು ಓಡೋಗ್ಬಿಟ್ರೆ ಸಾರ್ ನೀವೇನೋ ಟೆನ್ಷನ್ ತಗೋಬೇಡಿ. ಅವನೇನಾದ್ರು ಓಡೋದ್ರೆ ಹೊಲ ಮನೆ ಮಾರಿ ನೀವು ಲೋನ್ ತೀರಿಸ್ತೀನಿ ಸರ್ ನಾನು. ಅವ್ಲೆ ಹೊಲ ಮನೆ ಇಲ್ಲ ಅಂತಂದೆಲ್ಲೋ. ಅಲ್ಲ ಸರ್, ಈಗ ಅವ್ನು ಬಡ್ಡಿ ದುಡ್ಡು ಕೊಡ್ತೀನಿ ಅಂದ್ರೆ ಅವ್ನು ಹೊಲ ಮನೆ ಅಡ ಇಟ್ಕೊಡ್ತಾನೆ ನಾನು ಕೊಡೋದು. ಅವ್ನು ಹೊಲ ಮನೆ ಮಾರಿ ಆದ್ರೂ ಸರಿ ಸರ್, ನಿಮ್ ಲೋನ್ ನಾನು ತೀರಿಸ್ತೀನಿ. ಶಬ್ಬಾಷ್ ಕಂದ, ನೀನ್ ಏನ್ ಓದಿದೆ ಕಂದ? ಓದಿದ್ ಪಾದಿದ್ದೇನಿಲ್ಲ ಸರ್, ಕುರಿ ಕಾಯ್ಕೊಡ್ಬ ಸರ್ ನಾನು. ಕುರಿ ಕಾಯ್ಕೊಂಡು ಇಷ್ಟೆಲ್ಲ ಲೆಕ್ಕ ಹಾಕಿದ್ಯೋ. ನೀನೇನಾರ ಓದ್ಬಿಟ್ಟಿದ್ರೆ ದೇಶನೇ ಅಡ ಇಟ್ಬಿಡ್ತಿದ್ದೆವು ಬಡ್ಡಿಗೆ. ಆ ದೇಶ ಮತ್ತೆ ಮಾರಿದ್ರೆ ಆಯ್ತು. ನೀವು ಮೊದಲು ನಾನು ಲೋನ್ ಕೊಡಿ ಸರ್, 1% ನೀವು ಕಮಿಷನ್ ಇಟ್ಕೊಳ್ಳಿ ಸರ್. ಮುಚ್ಕೊಂಡು ಫೋನ್ ಇಡ ಇವಾಗ ನೋಡಿ ಸರ್. 2% ಇಟ್ಕೊಳ್ಳಿ ಸರ್. ಫೋನ್ ಇಡಲ್ಲ ಡಾಫರ್. ಬಡ್ಡಿ ಮಗ